ಚೈನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟ್ ಬಗ್ಗೆ ಕೇಳಿರ್ತೀರ. ಅದು ಒಂದು ಕಡೆ ಚೈನಾ ಯಾವ ರೀತಿ ಯುರೋಪಿಯನ್ ರಾಷ್ಟ್ರಗಳ ಜೊತೆ ವ್ಯಾಪಾರ ವಹಿವಾಟನ್ನ ಅನುಕೂಲ ಮಾಡ್ಕೊಳ್ಳೋಂಗಾಗುತ್ತೆ ಅನ್ನೋದ್ರ ಬಗ್ಗೆ ಚೈನಾದ ಒಂದು ಸ್ಟ್ರ್ಯಾಟಜಿ ಅಂತಂದರೆ, ಇನ್ನೊಂದು ಕಡೆ ನಾವು ಲಾಜಿಕಲಾಗಿ ಯೋಚನೆ ಮಾಡಿದ್ರೆ ಅದು ಚೈನಾದವರು ಭಾರತವನ್ನು ಕಟ್ಟಿ ಹಾಕೋಕ್ಕೆ ಒಂದು ಸ್ಟ್ರ್ಯಾಟಜಿ ಅಂತ ಹೇಳ್ಬೋದು. ಹಾಗಾದರೆ ಚೈನಾದ ಈ ಪೆಟ್ ಪ್ರಾಜೆಕ್ಟ್ ಆದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ವಿರುದ್ಧ ಭಾರತ ಏನಾರು ಒಂದು ಕೌಂಟರ್ ಸ್ಟ್ರ್ಯಾಟಜಿ ಮಾಡಬೇಕಲ್ಲ, ಅದೇನು ಬನ್ನಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಭೂಗೋಳ ಚಾನಲ್ಗೆ ಸ್ವಾಗತ. ವಿಡಿಯೋ ಒಳಗೆ ಹೋಗೋಣ. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟ್, ಇದನ್ನು ನೀವು ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಚೈನಾದವರು ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ಎರಡು ವಿಧವಾದ ಒಂದು ಅಪ್ರೋಚನ್ನು ಇಟ್ಕೊಂಡಿದ್ದಾರೆ, ಎರಡು ಕಾಂಪೊನೆಂಟ್ ಅಂತ ಹೇಳ್ಬೋದು. ಅಂದರೆ ಒಂದು ರೂಟು ಭಾರತದ ಮೇಲೆ, ಅಂದರೆ ಚೈನಾ, ಪಾಕಿಸ್ತಾನಿಂದ ಹಂಗೆ ಟರ್ಕಿಯಿಂದ ಯುರೋಪಿಯನ್ ರಾಷ್ಟ್ರಕ್ಕೆ ಹೋಗುವಂಥ ಒಂದು ದಾರಿ. ಇನ್ನೊಂದು ಭಾರತದ ಕೆಳಗೆ, ಅಂದರೆ ಚೈನಾ, ಶ್ರೀಲಂಕಾಯಿಂದ ಮತ್ತು ಪಾಕಿಸ್ತಾನಲ್ಲಿ ಒಂದು ಪೋರ್ಟು, ಹಾಗೆ ಅರಬ್ ರಾಷ್ಟ್ರ, ಈ ರೀತಿ ಭಾರತದ ಕೆಳಗಡೆ ಕನೆಕ್ಟ್ ಆಗುವಂಥ ಇನ್ನೊಂದು ರೂಟು. ಸೊ ಮೇಲ್ಗಡೆ ಏನಿದೆ ಅದನ್ನು ನ್ಯೂ ಸಿಲ್ಕ್ ರೂಟ್ ಅಂತ ಹೇಳ್ತಾರೆ, ಕೆಳಗಡೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ನಿಮಗೆ ಭಾರತ ಸೆಂಟರಲ್ಲಿರುತ್ತೆ. ಎರಡು ದಾರಿನೂ, ಒಂದು ಭಾರತದ ಮೇಲೆ ಹಾಗೂ ಇನ್ನೊಂದು ಭಾರತದ ಕೆಳಗಿನ ಭಾಗದಿಂದ ಹೋಗುವಂಥ ಒಂದು ರೂಟ್. ಸೊ ನೀವು ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಭಾರತವನ್ನು ಕಟ್ಟಿ ಹಾಕೋ ರೀತಿಯಲ್ಲಿ ಒಂದು ರೂಟನ್ನು ಅವರು ಸ್ಟ್ರಾಟಜೈಸ್ ಮಾಡಿದ್ದಾರೆ. ಒಂದು ವೇಳೆ ಭಾರತ ಯುರೋಪಿಯನ್ ರಾಷ್ಟ್ರಗಳ ಜೊತೆ ಏನಾದ್ರು ವ್ಯಾಪಾರ ಮಾಡಬೇಕು ಅಂದರೆ ಚೈನಾದವ್ರು ಕಟ್ಟಿಸಿದಂತಹ ಪೋರ್ಟ್ಗಾಗಲಿ, ಅವ್ರು ಕಟ್ಟಿಸಿದಂಥ ಹೈವೇಗಾಗಲಿ, ಇದನ್ನು ಟಚ್ ಮಾಡೇ ಭಾರತ ಯುರೋಪ್ ರಾಷ್ಟ್ರಕ್ಕೆ ಹೋಗೋ ರೀತಿಯಲ್ಲಿ ಒಂದು ದಾರಿನೇ ಈ ನ್ಯೂ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅನ್ನೋದು. ಲ್ಯಾಂಡ್ ರೂಟ್ ಅಂತ ನೋಡಿದ್ರೆ ನಿಮಗೆ ಕರಾಕೋರಂ ಹೈವೇ ಅಂತ ಒಂದು ಪಾಕಿಸ್ತಾನಲ್ಲಿ ಚೈನಾದವರು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವಲ್ಲಿ ಆ ನ್ಯೂ ಸಿಲ್ಕ್ ರೂಟ್ ಅಂತ ಹೇಳಿದ್ನಲ್ಲ, ಅದನ್ನು ಕನೆಕ್ಟ್ ಮಾಡುವಂಥ ಒಂದು ಹೈವೇ. ಇನ್ನೊಂದು ಸಮುದ್ರ ತೀರ ನೀರಿನಲ್ಲಿ ಒಂದು ಪೋರ್ಟೊಂದು ಪಾಕಿಸ್ತಾನಲ್ಲಿ ಕಟ್ಟಿಸಿದ್ದಾರೆ, ಅದನ್ನು ಗ್ವಾದರ್ ಪೋರ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಡಿಪೆಂಡೆನ್ಸಿ, ಭಾರತ ಏನಾದ್ರು ಯುರೋಪಿಯನ್ ರಾಷ್ಟ್ರಗಳ ಜೊತೆ ವ್ಯಾಪಾರ ವಹಿವಾಟು ಇಟ್ಕೋಬೇಕು ಅಂದರೆ ಚೈನಾ ಕಟ್ಟಿಸಿದಂತಹ ಈ ಪೋರ್ಟ್ ಆಗಲಿ ಅಥವಾ ಅವ್ರು ಕಟ್ಟಿಸಿದಂಥ ಹೈವೇ ಆಗಲಿ, ಅದನ್ನು ಟಚ್ ಮಾಡೇ ಹೋಗೋ ರೀತಿಯಲ್ಲಿ ಒಂದು ರೂಟನ್ನು ಅವರು ಸ್ಟ್ರಾಟಜೀಸ್ ಮಾಡಿದ್ದಾರೆ. ಸೊ ಭಾರತ ಇದಕ್ಕೆ ಏನಾರು ಒಂದು ಪ್ರತ್ಯುತ್ತರ ಕೊಡಬೇಕಲ್ಲ. ಇದ್ರ ಬಗ್ಗೆ ಒಂದು ತಿಳ್ಕೊಬೇಕು ಅಂದರೆ ನಾವು ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳ್ಳೋಣ. 2000ನೇ ಇಸ್ವಿಲಿ ಭಾರತದ ಸರ್ಕಾರ ನಾರ್ತ್ ಆ್ಯಂಡ್ ಸೌತ್ ಕಾರಿಡಾರ್ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಶುರು ಮಾಡಿದ್ರು. ಅದು ಬಹಳ ಒಂದು ವ್ಯಾಲ್ಯೂಬಲ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಭಾರತ ಒಂದು ವೇಳೆ ಮಾಸ್ಕೋ ಟಚ್ ಮಾಡಬೇಕು ಅಂದರೆ ಅವತ್ತಿನ ದಿನದಲ್ಲಿ ಸುಯೆಸ್ ಕೆನಾಲ್ ಮೂಲಕ ಹೋಗಬೇಕಾಗಿತ್ತು. ಒಂದು ವೇಳೆ ಈ ಪ್ರಾಜೆಕ್ಟ್ ನಾರ್ತ್ ಆ್ಯಂಡ್ ಸೌತ್ ಕಾರಿಡಾರ್ ಪ್ರಾಜೆಕ್ಟ್ ಮೆಟೀರಿಯಲೈಸ್ ಆಗಿದ್ದರೆ ಭಾರತ 50% ಡಿಸ್ಟೆನ್ಸನ್ನು ಕಮ್ಮಿ ಮಾಡ್ಬೋದಾಗಿತ್ತು. ಅದೊಂಥರ ಶಾರ್ಟ್ಕಟ್ ಥರ. ಅಂದರೆ ಭಾರತದಿಂದ, ಅಂದರೆ ಮುಂಬೈ ಪೋರ್ಟಿಂದ ಇರಾನಿಂದ ಒಂದು ರೈಲ್ ರೂಟ್ ಮೂಲಕ ಅಫ್ಘಾನಿಸ್ತಾನಿಂದ ಹಾಗೆ ರಷ್ಯಾದ ಮಾಸ್ಕೋಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಒಂದು ರೂಟು. ಇವಾಗ ಸುಯೆಸ್ ಕೆನಾಲ್ ಮೂಲಕ ಹೋಗೋದಾದರೆ ಒಂದು 15,000 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಈ ಹೊಸ ರೂಟಲ್ಲಿ 7,000 ಕಿಲೋಮೀಟ್ರಲ್ಲಿ ಮುಂಬೈಯಿಂದ ಮಾಸ್ಕೋಗೆ ತಲುಪ್ಬೋದು. ಅಂದರೆ 50% ಡಿಸ್ಟೆನ್ಸನ್ನು ಕಮ್ಮಿ ಮಾಡಲಾಗುತ್ತೆ. ಅದೇ ರೀತಿ ಫ್ಯೂಯಲ್ನು ಸೇವ್ ಮಾಡ್ತಾರೆ. ಈ ರೀತಿ ಫ್ಯೂಯಲ್ ಸೇವ್ ಮಾಡಿದ್ರೆ ಭಾರತದಿಂದ ಪ್ರೊಡ್ಯೂಸ್ ಆಗಿ ಎಕ್ಸ್ಪೋರ್ಟ್ ಆಗುವಂತಹ ಗೂಡ್ಸ್ ಭಾರತ ಒಂದು ಒಳ್ಳೆ ಪ್ರಾಫಿಟ್ ಮಾರ್ಜಿನಲ್ಲಿ ಮಾರ್ಬೋದಾಗಿತ್ತು. ಇದೊಂದು ಒಳ್ಳೆಯ ಪ್ರಾಜೆಕ್ಟು. ಬಟ್ ಈ ಪ್ರಾಜೆಕ್ಟಲ್ಲಿ ಒಂದು ಸಮಸ್ಯೆ ಬಂತು. ಆ ಸಮಸ್ಯೆ ಏನು ಅಂದರೆ ಇರಾನಲ್ಲಿ ಒಟ್ಟು 2 ರೀತಿಯ ಒಂದು ಸಮಸ್ಯೆ ಕಾಡ್ತು. ಏನು, ಇರಾನ್ ಒಳಗಡೆ ಆ ರೈಲ್ವೆ ಲೈನ್ಸ್ ಎಲ್ಲ ಇದೆಯಲ್ಲ, ರೈಲ್ವೆ ಟ್ರ್ಯಾಕ್ಸ್, ಇದೆಲ್ಲ ಸ್ಥಿರವಾಗಿಲ್ಲ. ಅಂದರೆ ಬಹಳ ಹದಗೆಟ್ ಸಿಚುವೇಷನಲ್ಲಿದೆ. ಅದರಲ್ಲಿ ಏನಾಗುತ್ತೆ, ಭಾರತ ತುಂಬ ಕೋಟ್ಯಾಂಗಟ್ಟಲೆ ಇನ್ವೆಸ್ಟ್ ಮಾಡಿ ಇರಾನಲ್ಲಿ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಡಿಸಡ್ವಾಂಟೇಜ್ ಏನು ಅಂದರೆ, ಇರಾನ್ ಮೇಲಿದ್ದಂತಹ ಇಂಟರ್ನ್ಯಾಷನಲ್ ಟ್ರೇಡ್ ವಾರ್ US ಯಾವಾಗಲೂ ಆಗ್ತಾನೆ ಇರುತ್ತೆ. ಇದರ ಮೂಲಕ ಭಾರತ ಇರಾನ್ ಜೊತೆ ವ್ಯಾಪಾರ ವಹಿವಾಟನ್ನ ಇಟ್ಕೊಳ್ದಿರೋ ರೀತಿ ಒಂದು ಪರಿಸ್ಥಿತಿ ಶುರು ಆಗುತ್ತೆ. ಅದಕ್ಕೆ ಭಾರತ ಇರಾನ್ ಕಡೆ ಗಮನ ಹರಿಸೋಕ್ಕಾಗಲಿಲ್ಲ. ಈ ಪ್ರಾಜೆಕ್ಟ್ ಅಲ್ಲೇ ನಿಂತೋಯ್ತು. ಭಾರತದಿಂದ ಈ ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಸರಿ, ಹಾಗೆ ನೀವು 2014 ಅಂತ ಬಂದರೆ, ನಮ್ಮ ಅವತ್ತಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಪ್ರಥಮ ಬಾರಿಗೆ. ಆ ಟೈಮಲ್ಲಿ ಅವರು ಯೋಚನೆ ಮಾಡಿದ್ದು ಏನಂತಪ್ಪ ಅಂತಂದರೆ, ಯುರೋಪೆಲ್ಲ ಬಿಟ್ಬಿಡಿ, ನಮ್ಗೆ ಯುರೋಪ್ಗಿಂತ ಬಹಳ ಮುಖ್ಯವಾದದ್ದು ನೈಬರ್ಹುಡ್, ಅಂದರೆ ನಮ್ಮ ಭಾರತ ದೇಶದ ಅಕ್ಕಪಕ್ಕದಲ್ಲಿರುವಂತಹ ಸಣ್ಣ ಪುಟ್ಟ ರಾಷ್ಟ್ರಗಳ ಜೊತೆ ಇರುವಂತಹ ನಂಟು, ಅದನ್ನು ನೈಬರ್ಹುಡ್ ಫಸ್ಟ್ ಪಾಲಿಸಿ ಅಂತ ಹೇಳ್ತಾರೆ. ಆ ಪಾಲಿಸಿಯನ್ನು ತೊಗೊಂಬಂದರು. ಇದರ ಮೂಲಕ ಭಾರತ
ಅದರ ಸುತ್ತಲೂ ಇರುವಂತಹ ಸಣ್ಣ ಪುಟ್ಟ ರಾಷ್ಟ್ರಗಳು, ಬಾಂಗ್ಲಾದೇಶ ಆಗಲಿ, ಭೂಟಾನ್, ಶ್ರೀಲಂಕಾ, ಈ ರೀತಿ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಲೋನನ್ನು ಕೊಡೋದಾಗಲಿ, ಅವರಿಗೆ ಏನಾರೊಂದು ಸಹಾಯ ಮಾಡೋದಾಗಲಿ, ಈ ರೀತಿಯ ವಿಷಯಗಳನ್ನ ಭಾರತ ಮಾಡೋಕ್ಕೆ ಶುರುವಾಯಿತು. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಪ್ರಾಜೆಕ್ಟ್ಸನ್ನು ಎಕ್ಸಿಕ್ಯೂಟ್ ಮಾಡೋದಾಗಲಿ, ಇದೆಲ್ಲ ಮಾಡೋಕ್ಕೆ ಶುರು ಆಯಿತು. ಬಟ್ ಈ ಪ್ರಾಜೆಕ್ಟ್ ಅಷ್ಟು ಮೆಟೀರಿಯಲೈಸ್ ಆಗಿಲ್ಲ, ನೈಬರ್ಹುಡ್ ಫಸ್ಟ್ ಪಾಲಿಸಿ. ಕಾರಣ ಏನಕ್ಕೆ ಅಂದರೆ, ಬಾಂಗ್ಲಾದೇಶ್, ಪಾಕಿಸ್ತಾನ ಬಿಡಿ ಯಾವಾಗಲೂ ಇಂಡಿಯಾ ವಿರುದ್ಧನೇ ಇರುತ್ತೆ, ಆದರೆ ಬಾಂಗ್ಲಾದೇಶ್, ಭೂಟಾನ್, ನೇಪಾಲ್, ಶ್ರೀಲಂಕಾ ಈ ಎಲ್ಲ ರಾಷ್ಟ್ರಗಳು ಚೈನಾ ಕಡೆ ಹೋಗಕ್ಕೆ ಶುರು ಆಯಿತು. ಯಾಕೆಂದರೆ ಚೈನಾನು ಆ ಭಾರತ ಸುತ್ತಲಿರುವಂಥ ಸಣ್ಣ ಪುಟ್ಟ ರಾಷ್ಟ್ರಗಳು ಅವ್ರಿಗೂ ನೈಬರಿಂಗ್ ಕಂಟ್ರೀಸ್ ಅಲ್ವಾ. ಸೊ ಚೈನಾ ಈ ರೀತಿ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಗಮನ ಹರಿಸಿ ಈ ರೀತಿ ರಾಷ್ಟ್ರಗಳು ಅವರಿಗೆ ಗುಲಾಮರಾಗಿ ಮಾಡಿಕೊಂಡ್ರು. ಈ ಸಣ್ಣ ಪುಟ್ಟ ರಾಷ್ಟ್ರ ಎಲ್ಲ ಚೈನಾ ಪರ ಹೋಯಿತು. ಈ ನೈಬರ್ಹುಡ್ ಪಾಲಿಸಿಯಲ್ಲಿ ಭಾರತದ ಒಂದೇ ಸಕ್ಸಸ್ ಸ್ಟೋರಿ, ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವೆ ಇದ್ದಂತಹ ಆ ರಿಲೇಷನ್ಶಿಪ್. ಇವಾಗ ತಾಲಿಬಾನ್ ಮೇಲೆ ಆ ರಿಲೇಷನ್ಶಿಪ್ಗೂ ಒಂದು ಕತ್ರಿ ಬಿತ್ತು. ಸರಿ, ಇದು 2014ರಲ್ಲಿ ಆದಂತಹ ನೈಬರ್ಹುಡ್ ಪಾಲಿಸಿ ಫೇಲ್ ಆಯಿತು. ಸರಿ, ನೆಕ್ಸ್ಟು 2017ರಲ್ಲಿ ಭಾರತ ಇನ್ನೊಂದು ಸ್ಟ್ರಾಟಜಿ ಮಾಡ್ತು. ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೇಳಿದೆ. ಚೈನಾ ಒಂದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂದರೆ ಚೈನಾಯಿಂದ ಶ್ರೀಲಂಕಾ, ಶ್ರೀಲಂಕಾಯಿಂದ ಪಾಕಿಸ್ತಾನ ಅಂತ ಹೇಳಿ ಈ ಸಮುದ್ರ ತೀರ ಹಲವಾರು ಜಾಗಗಳಲ್ಲಿ ಪೋರ್ಟನ್ನು ನಿರ್ಮಿಸಿ ಆ ಪೋರ್ಟ್ಸ್ನೆಲ್ಲ ಕನೆಕ್ಟ್ ಮಾಡಿ ಚೈನಾ ವ್ಯಾಪಾರವನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ಮಾಡಿದಂತಹ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟಲ್ಲಿ ಇರುವಂತಹ ಒಂದು ಕಾಂಪೊನೆಂಟ್. ಬಟ್ ಈ ಸ್ಟ್ರಿಂಗ್ ಆಫ್ ಪರ್ಲ್ಸಿಗೆ ಭಾರತ ಇನ್ನೊಂದು ಸ್ಟ್ರಾಟಜಿ ಮಾಡಬೇಕಲ್ಲ. ಅದಕ್ಕೆ ಭಾರತ ಏನು ಮಾಡ್ತು, ನೀವು ನೋಡಿದ್ರೆ ಭಾರತದ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಕೆಳಗಡೆ ಇರುವಂಥ ಖಂಡ ಆಫ್ರಿಕಾ ಖಂಡ. ಸೊ ಅವರು ಚೈನಾದವ್ರು ಶ್ರೀಲಂಕಾನ ಟಾರ್ಗೆಟ್ ಮಾಡಿದ್ರು, ಶ್ರೀಲಂಕಾಯಿಂದ ಮಾಲ್ದೀವ್ಸ್ಗೆ ಹೋದರು, ಮಾಲ್ದೀವ್ಸಿಂದ ಪಾಕಿಸ್ತಾನಕ್ಕೆ ಹೋದರು. ಭಾರತ ಏನು ಮಾಡ್ತು, ಅದಕ್ಕಿಂತ ಪಕ್ಕದಲ್ಲಿರುವಂತಹ ಆಫ್ರಿಕಾ ಮೇಲೆ ಕಣ್ಣಾಕ್ತು. ಆವಾಗ ಭಾರತ ಜಪಾನ್ ಜೊತೆ ಕೊಲಾಬ್ರೇಟ್ ಆಗಿ, ಅವತ್ತು ಜಪಾನಿನ ಪ್ರಧಾನಿ ಹಾಗೂ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿಜಿಯವರು 2017ರಲ್ಲಿ ಆಫ್ರಿಕಾ ಖಂಡದಲ್ಲಿರುವಂಥ ಹಲವಾರು ರಾಷ್ಟ್ರಕ್ಕೆ, ಎಸ್ಪೆಷಲಿ ಈಸ್ಟರ್ನ್ ಆಫ್ರಿಕಾ ಅಂತ, ಈಸ್ಟ್ ಆಫ್ರಿಕಾ ಅಂತ ಹೇಳ್ತಾರಲ್ಲ, ತಂಜಾನಿಯಾ, ಮೊಜಾಂಬಿಕ್, ಈ ಕಡೆ ಎಲ್ಲ ವಿಸಿಟ್ ಮಾಡಿ ಒಂದು ವ್ಯಾಪಾರವನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಣ, ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಹೋಗಿ ಸುಮಾರು ರಾಷ್ಟ್ರಕ್ಕೆ ಹೋಗಿ ಭೇಟಿ ಕೊಟ್ಟರು. ಬಟ್ ಈ ಪ್ರಾಜೆಕ್ಟು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಬಟ್ ಮೆಟೀರಿಯಲೈಸ್ ಆಗಲಿಲ್ಲ. ಇದನ್ನು ಎಲ್ಲರೂ ಒಂದು PR ಸ್ಟಂಟ್ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಏನಕ್ಕೆ ಅಂದರೆ ಭಾರತ ಈ ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ಪ್ರಾಜೆಕ್ಟು ಫೇಲ್ ಆಯಿತು. ಸರಿ, ಇವಾಗ 2021 ಭಾರತ ಇನ್ನೊಂದು ಕೌಂಟರ್ ಸ್ಟ್ರಾಟಜಿ ಮಾಡಲೇಬೇಕಲ್ಲ ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ. ಅದಕ್ಕೆ ಇನ್ನೊಂದು ಸ್ಟ್ರಾಟಜಿ ಮಾಡಿದೆ. ಇದು ಬಹಳ ಒಂದು ಎಫಿಷಿಯೆಂಟ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಇವಾಗ ಭಾರತ ಇರಾನ್ ಜೊತೆ ಕನೆಕ್ಟ್ ಆಗಲ್ಲ, ಬದಲಿಗೆ ಅರಬ್ ರಾಷ್ಟ್ರ ಅಬುದಾಬಿ ಥರ ನಗರಕ್ಕೆ ಕನೆಕ್ಟ್ ಆಗುತ್ತೆ. ಮುಂಬೈಯಿಂದ ಅಬುದಾಬಿಯಿಂದ ಸೌದಿ ಅರೇಬಿಯಾದಿಂದ ಜಾರ್ಡನ್ನಿಂದ ಇಸ್ರೇಲಿಂದ ಮೆಡಿಟರೇನಿಯನ್ ಸೀಯಿಂದ ಮೂಲಕ ಗ್ರೀಸಿಗೆ ಕನೆಕ್ಟ್ ಆಗುತ್ತೆ. ಗ್ರೀಸಿಂದ ಜರ್ಮನಿ, ಇತರೆ ಯುರೋಪಿಯನ್ ರಾಷ್ಟ್ರಕ್ಕೆ ಕನೆಕ್ಟ್ ಆಗುವಂತಹ ಒಂದು ಕನೆಕ್ಷನ್ ಲೈನ್ ಅಂತ ಹೇಳ್ಬೋದು. ಈ ಒಂದು ಸ್ಟ್ರಾಟಜಿನ ಭಾರತ ವರ್ಕೌಟ್ ಮಾಡ್ತಾ ಇದೆ. ಸರಿ, ಈ ಸ್ಟ್ರಾಟಜಿನಲ್ಲಿರುವಂತಹ ಅಡ್ವಾಂಟೇಜಸ್ ಏನು ಅಂತಂದರೆ 2 ಮೇಜರ್ ಅಡ್ವಾಂಟೇಜ್ ಇದೆ. ಒಂದು, ಈ ಪರ್ಟಿಕ್ಯುಲರ್ ಕನೆಕ್ಷನ್ ಇದೆಯಲ್ಲ, ಮುಂಬೈಯಿಂದ ಗ್ರೀಸ್ ತನಕ ಮಾತಾಡ್ತಾ ಇದ್ದೀವಿ, ಈ ಕನೆಕ್ಷನ್ನು ಆಲ್ರೆಡಿ 75% ಎಸ್ಟಾಬ್ಲಿಷ್ ಆಗಿದೆ. ಸೊ ಇನ್ಫ್ರಾಸ್ಟ್ರಕ್ಚರಲ್ಲಿ ಭಾರತ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಭಾರತ ಇನ್ವೆಸ್ಟ್ ಮಾಡಬೇಕು ಅಂದರೆ ಮುಂಬೈಯಿಂದ ಅಬುದಾಬಿಗೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು. ಅದೇ ರೀತಿ ಸೌದಿ ಅರೇಬಿಯಾದಿಂದ ಜಾರ್ಡನ್ಗೆ ಒಂದು ರೈಲ್ವೆ ಲೈನ್, ಒಂದು 300 ಕಿಲೋಮೀಟರ್ ರೈಲ್ವೆ ಲೈನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಇದೊಂದು ಮಾಡಿದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಇರೋದ್ರಿಂದ ಭಾರತ ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ಯುರೋಪ್ ಜೊತೆ ವ್ಯಾಪಾರ ವಹಿವಾಟನ್ನ ಇನ್ನೂ ಸೀಮಿತವಾಗಿ ಇಟ್ಕೋಬೋದು ಅನ್ನೋದೇ ಇದರ ಒಂದು ಮೇಜರ್ ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಈ ಅರಬ್ ರಾಷ್ಟ್ರಗಳಲ್ಲಿ ಆಲ್ರೆಡಿ ನಾವು ಹೀಟ್ ವೇವ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಲ್ಲಿ ಬೇಸಾಯ ಅನ್ನೋದಿಲ್ಲ ಅಷ್ಟು. ಇನ್ನೂ ಒಂದು 15-20 ವರ್ಷಗಳ ನಂತರ ಅರಬ್ ರಾಷ್ಟ್ರದಲ್ಲಿ ಬೇಸಾಯ 0 ಆಗೋಗುತ್ತೆ ಅಂದ್ಕೊಳ್ಳಿ. ಆವಾಗ ಅಲ್ಲಿ ಕ್ರೂಡ್ ಆಯಿಲ್ ಪ್ರೊಡ್ಯೂಸ್ ಮಾಡ್ಬೋದು, ಬಟ್ ಫುಡ್ ಪ್ರೊಡ್ಯೂಸ್ ಮಾಡೋಕ್ಕೆ ಯಾರೂ ಇರಲ್ಲ. ಆವಾಗ ಅರಬ್ ರಾಷ್ಟ್ರಗಳಿಗೆ ಭಾರತ ಥರ ದೊಡ್ಡ ರಾಷ್ಟ್ರ, ಅಂದರೆ ಭಾರತ ಪ್ರಪಂಚದಲ್ಲೇ 4ನೇ ದೊಡ್ಡ ಅಗ್ರಿಕಲ್ಚರಲ್ ಎಕಾನಮಿ, ನಮ್ಮ ಭಾರತ ದೇಶ ಅರಬ್ ರಾಷ್ಟ್ರಗಳಿಗೆ ಫುಡ್ಡನ್ನು ಸಪ್ಲೈ ಮಾಡ್ಬೋದು. ಸೊ ಭಾರತ ಒಂದು ಫುಡ್ ಬ್ಯಾಸ್ಕೆಟ್ ಆಫ್ ಅರಬ್, ಆದರೂ ಆಶ್ಚರ್ಯ ಪಡುವಂತಿಲ್ಲ. ಸೊ ಇದು ಒಂದು ಒಳ್ಳೆಯ ಸ್ಟ್ರಾಟಜಿ ಅಂತ ಹೇಳ್ಬೋದು. ಭಾರತ ಆಲ್ರೆಡಿ ಅರಬ್ ರಾಷ್ಟ್ರಗಳ ಜೊತೆ ಇದರ ಅನುಸಾರವಾಗಿ ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡಿದೆ. ಸರಿ, ಇದರಲ್ಲಿರುವಂತಹ ಡಿಸಡ್ವಾಂಟೇಜ್ ಏನು? ಭಾರತ ಇರಾನನ್ನು ಟಚ್ ಮಾಡದೆ ಈ ಕಡೆ ಅರಬ್ ಎಮಿರೇಟ್ಸು, ಸೌದಿ ಅರೇಬಿಯಾ ಅಂತೆಲ್ಲ ಹೋದರೆ ಭಾರತ ಹಾಗೂ ಇರಾನ್ ನಡುವೆ ಇರುವಂತಹ ನಂಟಿಗೆ ಒಂದು ಕತ್ರಿ ಬೀಳುತ್ತೆ. ಭಾರತ ಇರಾನ್ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ಪಲ್ಲಿತ್ತು, ಬಟ್ US ಇರಾನ್ ಮೇಲೆ ಆದಂತಹ ಟ್ರೇಡ್ ವಾರಿಂದ ಭಾರತ ಅಷ್ಟು ಒಳ್ಳೆ ನಂಟನ್ನು ಕಂಟಿನ್ಯೂ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಈ ಪ್ರಾಜೆಕ್ಟ್ನ ಮೂಲಕ ಇನ್ನೂ ಆ ಪರ್ಟಿಕ್ಯುಲರ್ ಏನಿದೆ ಕ್ರ್ಯಾಕ್ ಇನ್ನೂ ಜಾಸ್ತಿ ಆಗುತ್ತೆ ಇರಾನ್ ಜೊತೆ. ಅವಾಗ ಏನಾಗುತ್ತೆ, ಚೈನಾದವರು ಇರಾನ್ ಮೇಲೆ ಕಣ್ಣಾಕ್ತಾರೆ.
ಇರಾನಲ್ಲಿ ಹಲವಾರು ಪೋರ್ಟ್ಸನ್ನು ಶುರು ಮಾಡ್ತಾರೆ. ಇರಾನಿಂದ ಅಫ್ಘಾನಿಸ್ತಾನ್ಗೆ, ಇರಾನಲ್ಲಿ ಆಲ್ರೆಡಿ ರೈಲ್ವೆ ಲೈನ್ ಸ್ಥಿರವಾಗಿಲ್ಲ ಅಂತ ಹೇಳಿದ್ವಲ್ಲ, ಚೈನಾದವ್ರು ಅಲ್ಲಿಗೆ ಹೋಗಿ ಇನ್ವೆಸ್ಟ್ ಮಾಡಿ ಇರಾನಲ್ಲಿ ಒಂದು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ವೆಸ್ಟ್ ಮಾಡಿ ಒಳ್ಳೆ ರೈಲ್ವೆ ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗೆ ಅಫ್ಘಾನಿಸ್ತಾನ್ಗೂ ಕನೆಕ್ಟ್ ಮಾಡ್ಕೋತಾರೆ. ಇವಾಗ ತಾಲಿಬಾನ್ ಇರೋದ್ರಿಂದ ಚೈನಾಗೆ ಒಂದು ಲೆವೆಲ್ಗೆ ಅನುಕೂಲ ಆಗೋಯಿತು. ಸೊ ಚೈನಾ ಒಂದು ಹೊಸ ರೂಟನ್ನು ಇದರ ಮೂಲಕ ಎಕ್ಸಿಕ್ಯೂಟ್ ಮಾಡಿದ್ರೂ ಆಶ್ಚರ್ಯ ಪಡುವಂತಿಲ್ಲ. ಇದು ಒಂದು ಡಿಸಡ್ವಾಂಟೇಜ್. ಬಟ್ ಭಾರತ ಇಲ್ಲಿ ಏನಾರು ಒಂದು ಚೂಸ್ ಮಾಡಲೇಬೇಕಾಗತ್ತೆ. ಒಂದು ಇರಾನ್ ಜೊತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಂದರೆ ಈ ಕಡೆ ಇಸ್ರೇಲ್ ಹಾಗೂ US ಜೊತೆ ಇರುವಂಥ ರಿಲೇಷನ್ಶಿಪ್ ಅಫೆಕ್ಟ್ ಆಗುತ್ತೆ. ಭಾರತ ಸ್ವಲ್ಪ ಸ್ಮಾರ್ಟಾಗಿ ಕೆಲವೊಂದು ಬೋಲ್ಡ್ ಡೆಸಿಷನ್ಸ್ ತೊಗೊಳ್ಳುವಂಥ ಪರಿಸ್ಥಿತಿ ಇದೆ. ಇದರಲ್ಲಿ ಈ ಪ್ರಾಜೆಕ್ಟಲ್ಲಿ ಇನ್ನೊಂದು ಚಾಲೆಂಜ್ ಏನು ಅಂದರೆ, ನಾನು ಮುಂಚೆ ಹೇಳ್ದಂಗೆ ಮುಂಬೈಯಿಂದ ಅಬುದಾಬಿಯಿಂದ ಸೌದಿ ಅರೇಬಿಯಾದಿಂದ ಜಾರ್ಡನಿಂದ ಇಸ್ರೇಲಿಂದ ಜರ್ಮನಿ, ಗ್ರೀಸಿಂದ ಜರ್ಮನಿ ಅಂತ. ಈ ಗ್ರೀಸಲ್ಲಿರುವಂತಹ ಪರಿಯಸ್ ಅಂತ ಒಂದು ಪೋರ್ಟ್ ಇದೆ. ಆ ಪೋರ್ಟನ್ನು ಆಲ್ರೆಡಿ ಚೈನಾದವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತಕ್ಕೆ ಏನು ಮುಖ್ಯ ಅಂತಂದರೆ, ಇನ್ನೊಂದು ಯಾವ್ದಾದ್ರು ಒಂದು ಪೋರ್ಟನ್ನು ಅಲ್ಲಿ ನಿರ್ಮಿಸಬೇಕಾಗತ್ತೆ ಅಥವಾ ಯಾವ್ದಾದ್ರು ಒಂದು ಪೋರ್ಟ್ನ ಲೀಸಿಗೆ ತೊಗೋಬೇಕಾಗತ್ತೆ. ಈ ಒಂದು ಚಾಲೆಂಜ್ ಇದೆ. ಇಲ್ಲಾಂದರೆ ಮತ್ತೆ ಚೈನಾ ನಿರ್ಮಿಸಿದಂತಹ ಪೋರ್ಟ್ ಅಥವಾ ಚೈನಾ ಕಂಟ್ರೋಲ್ ಮಾಡುವಂತಹ ಪೋರ್ಟ್ ಮೇಲೆ ಭಾರತ ಡಿಪೆಂಡ್ ಆಗೋ ಪರಿಸ್ಥಿತಿ ಬರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಭಾರತ ಯಾವ ರೀತಿ ಈ ಒಂದು ಜಿಯೋಪೊಲಿಟಿಕಲ್ ಸ್ಟ್ರಾಟಜಿನ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ನಾವು ವೆಯ್ಟ್ ಮಾಡೋಣ. ಯಾವ ರೀತಿ ಭಾರತ ಯುರೋಪ್ ಜೊತೆ ವ್ಯಾಪಾರ ವಹಿವಾಟನ್ನ ಸೀಮಿತವಾಗಿ ನಡೆಸುತ್ತೆ ಅನ್ನೋದನ್ನು ಕಾದು ನೋಡೋಣ. ಸೊ ನಮ್ಮ ಪ್ರಧಾನಿಗಳು ಮನಮೋಹನ್ ಸಿಂಗ್ ಅವರು, ಅಂದರೆ ಮಾಜಿ ಪ್ರಧಾನಿಯಾದ ಮನಮೋಹನ್ ಸಿಂಗ್ ಅವರಾಗಲಿ ಅಥವಾ ನಮ್ಮ ಮೋದಿಜಿ ಆಗಲಿ, ಇವರೆಲ್ಲ ಬೇರೆ ರಾಷ್ಟ್ರಕ್ಕೆ ಹೋಗಿ ಭೇಟಿ ಕೊಡ್ತಾರೆ. ನಾವಿಲ್ಲಿ ಅದನ್ನು ಟ್ರೋಲ್ ಮಾಡ್ತೀವಿ, ಮೀಮ್ಸ್ ಬರಿತೀವಿ, ಏನು ನಮ್ಮ ಪ್ರಧಾನಿಗಳು ನಮ್ಮ ದೇಶದಲ್ಲೇ ಇರಲ್ಲ, ಯಾವಾಗಲೂ ಬೇರೆ ದೇಶಕ್ಕೆ ಹೋಗ್ತಾ ಇರ್ತಾರೆ ಅಂತ ಹೇಳಿ. ಅವ್ರು ಸುಮ್ಮನೆ ಟೂರಿಸಮ್ಗೋಸ್ಕರ ರಾಷ್ಟ್ರಕ್ಕೆಲ್ಲ ಹೋಗಲ್ಲ. ಒಂದೊಂದು ವಿಸಿಟ್ಗೂ ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಅದಕ್ಕೆ ನಾವು ಅದನ್ನು ಇಟ್ಟು ಕಾಮಿಡಿ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅವ್ರು ಆ ರೀತಿ ವಿಸಿಟ್ ಮಾಡಿದ್ರೇ ಭಾರತ ಹಾಗೂ ಇತರೆ ರಾಷ್ಟ್ರಗಳ ಜೊತೆ ಒಂದು ಒಳ್ಳೆ ನಂಟು ಕ್ರಿಯೇಟ್ ಆಗುತ್ತೆ. ಇದರಿಂದನೇ ಭಾರತ ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಆಗುತ್ತೆ, ನಮ್ಗೆ ಇನ್ಕಮು ಜಾಸ್ತಿ ಆಗುತ್ತೆ, ಅಂದರೆ ಭಾರತ ದೇಶಕ್ಕೆ. ಸೊ ರುಪಿಯ ಎಕ್ಸ್ಪೋರ್ಟ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನಮ್ಮ ಕರೆನ್ಸಿಯ ಮೌಲ್ಯತೆ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೇ ನಾವು ಈ ರೀತಿ ಟ್ರೋಲ್ ಮಾಡೋದು ನಿಲ್ಲಿಸ್ತೀವಿ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಯಿಂದ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.